ಏನಾಯ್ತು ಊರ್ಮಿಳಾ? ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಈಗ ಎಲ್ಲಿಗೋ ಹೋಗ್ತಿದ್ಯಲ್ಲ ನೀನು? ಅದು ಅಮ್ಮ ಏನೋ ಬೇಕು ಅಂತ ಕೇಳಿದ್ರು, ಕೊಟ್ಬಿಟ್ಟು ಬರ್ತೀನಿ. ಅಷ್ಟೇನಾ ಅಥವಾ ನನ್ಗೊತ್ತಿಲ್ಲದೆ ಇನ್ನೇನಾದ್ರೂ ಮಾಡ್ತಿದ್ಯಾ? ನಿನಗೆ ತಿಳಿಸ್ದೆ ನಾನೇನ್ ಮಾಡ್ತೀನಿ ಊರ್ಮಿಳಾ? ಅಷ್ಟು ಓವರ್ ಆಕ್ಟಿಂಗ್ ಬೇಡ. ನನ್ನಿಂದ ಮುಚ್ಚಿಟ್ಟು ಎಷ್ಟೋ ಕೆಲಸ ಮಾಡಿ ಈಗಾಗಲೇ ಸೋತಿದ್ಯಾ. ಅದಕ್ಕೋಸ್ಕರ ಈ ಸಲ ಮತ್ತೆ ಆ ಥರ ಮಾಡಬೇಡ ಅಂತ ಹೇಳಿ ವಾರ್ನ್ ಮಾಡ್ತಾ ಇದ್ದೀನಿ. ಏನ್ ನೀನ್ ವಾರ್ನ್ ಮಾಡೋದು, ನಾನು ಹುಷಾರಾಗಿರೋದು. ಆಲ್ರೆಡಿ ದೇವ್ರ ಒಡವೆಗಳು ನಮ್ಮ ಹತ್ರನೇ ಇದೆ. ವಂಶಕ್ಕೆ ಸೇರಿ ಸಂಪತ್ತೆಲ್ಲ ನಮ್ಮ ಕೈವಶ ಆಗ್ತಿದೆ. ಆಗ ನೀನೇ ನನ್ನ ಹಿಂದೆ ಬರ್ತೀಯ. ಇನ್ನೂ ಹೋಗಿಲ್ವಾ? ಎಲ್ಲಿದ್ದಾರೆ? ಇವರಿಬ್ರೇನ್ ಮಾತಾಡ್ಕೋತಾ ಇದ್ದಾರೆ? ಊರ್ಮಿಳಾ ಅಕ್ಕಂಗೆ ಇದರಲ್ಲಿ ಸಂಬಂಧ ಇಲ್ವಲ್ಲ? ಅವ್ರನ್ನ ಫಾಲೋ ಮಾಡಿದ್ರೆ ಎಲ್ಲ ಗೊತ್ತಾಗತ್ತೆ. ಏನೋ ಒಂದ್ಸಲಿ ನಿನಗೆ ಹೇಳ್ದೆ ಮಾಡಿದ್ದೆ ಊರ್ಮಿಳಾ, ಮತ್ತೆ ಹಾಗೆ ಮಾಡ್ತೀನಿ ಹೇಳು. ಸರಿ, ಬೇಗ ಬಂದ್ಬಿಡು. ವೈದೇಹಿ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಾವಿಬ್ರು ತುಂಬ ಕೆಲಸ ಮಾಡಬೇಕಿದೆ. ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಇವತ್ತೆಲ್ಲ ಕೆಲಸನೂ ಮುಗಿಯುತ್ತೆ. ಹಲೋ ಸರ್. ಹಲೋ ದೇವಾ, ಕೂತ್ಕೊಳ್ಳಿ. ಸರ್, ಆ ಫೋನ್ ನಂಬರು ಯಾರ್ದು ಏನಂತ ಗೊತ್ತಾಯ್ತಾ? ಗೊತ್ತಾಯ್ತು ದೇವಾ. ಯಾರ್ದು? ನಿಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲದೆ ಇರೋ ಬೇರೆಯವರು ದೇವಾಂಶ್ ರಾಂಗ್ ಐಡಿನ ಕೊಟ್ಟು ಸಿಮ್ ಕಾರ್ಡ್ ತಗೊಂಡಿದ್ದಾರೆ. ಇಂಥ ಕೆಲಸ ಮಾಡೋರು ಯಾರು ತಮ್ಮ ಸ್ವಂತ ಹೆಸರು ಹೇಳಿ ಸಿಮ್ ಕಾರ್ಡ್ ತಗೊಳ್ಳಲ್ಲ ಅಲ್ವಾ? ಗೊತ್ತು ಸರ್, ಆದರೂ ಒಂದು ಸಣ್ಣ ಆಸೆ ಅಷ್ಟೆ. ಅವ್ರು ಯಾರು ಏನು ಅಂತ ಗೊತ್ತಾಗಬೇಕು ಸರ್. ನಮ್ಮ ಇಡೀ ಕುಟುಂಬದ ಭವಿಷ್ಯ ಅದ್ರ ಮೇಲೆ ಆಧಾರವಾಗಿದೆ. ಬೇರೆ ಯಾವ ದಾರಿನೂ ಇಲ್ವಾ? ಆ ಸಿಮ್ನ ಅವರು ನಿನ್ನ ಹತ್ರ ಮಾತಾಡಬೇಕಾದ್ರೆ ಮಾತ್ರ ಉಪಯೋಗಿಸಿ ಆಮೇಲೆ ತೆಗಿತಾ ಇದ್ದಾರೆ. ಮತ್ತೆ ಸಿಮ್ ಹಾಕಿದಾಗ ಲೊಕೇಶನ್ನ ಟ್ರೇಸ್ ಮಾಡಿದ್ವಿ. ಒಂದು ವೇಳೆ ಅದೇ ಲೊಕೇಶನ್ನಲ್ಲಿ ನಿಮಗೆ ಗೊತ್ತಿರೋರು ಯಾರಾದರೂ ಅಥವಾ ಅನುಮಾನ ಇರೋರು ಯಾರಾದರೂ ಇದ್ರೆ ಸಿಕ್ಬಿಡ್ತಾರೆ. ಆ ಲೊಕೇಶನ್ ಯಾವ್ದು ಸರ್? ಬಸವನಗುಡಿ ಆದಮೇಲೆ ಚಾಮರಾಜಪೇಟೆ. ನಿಮಗೆ ಲೊಕೇಶನ್ ಕಳಿಸ್ತೀನಿ ನೋಡಿ ದೇವಾಂಶ್. ಚಾಮರಾಜಪೇಟೆನಾ? ಚಾಮರಾಜಪೇಟೆಲಿ ನಮಗೆ ಗೊತ್ತಿರೋರು, ನಾವು ಅನುಮಾನ ಪಡುವಂಥವ್ರು ಯಾರಿದ್ದಾರೆ? ನಿಮಗೆ ಕಾಲ್ ಮಾಡಿದ್ಮೇಲೆ ಆ ಸಿಮ್ನ ಕಿತ್ ಬಿಸಾಕಿ ಬೇರೆ ಸಿಮ್ ಹಾಕೊಂಡು ಅದರಿಂದ ಕಾಲ್ ಮಾಡಿದ್ದಾರೆ. ಆ ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡಿದ್ವಿ. ಅದು ನಿಮ್ಮ ಮನೆ ಹತ್ರನೇ ತೋರಿಸ್ತಾ ಇದೆ. ಆದರೆ ಆ ಫೋನ್ ನಂಬರ್ ಡೀಟೇಲ್ಸ್ನ ರಾಂಗಾಗಿ ಕೊಟ್ಟಿದ್ದಾರೆ ದೇವಾಂಶ್. ಅವ್ರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಏನು ಬೇಕಾಗಿಲ್ಲ ಸರ್, ಯಾರು ಅಂತ ಗೊತ್ತಾಯ್ತು. ಶ್ಯೂರ್? ಎಸ್ ಸರ್. ಯಾರು ದೇವಾಂಶ್? ಇದು ಹೊರಗಡೆ ಗೊತ್ತಾಗುವಂಥ ವಿಚಾರ ಅಲ್ಲ ಸರ್. ನಮ್ಮ ಕುಟುಂಬದ ಗೌರವಕ್ಕೆ ಸಂಬಂಧಪಟ್ಟ ವಿಚಾರ. ಆದರೆ ಯಾರು ಅಂತ ಗೊತ್ತಾಯ್ತು ಸರ್. ಇನ್ನು ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಓಕೆ ದೇವಾಂಶ್, ಈ ವಿಷಯದಲ್ಲಿ ನಿಮ್ಗೇನಾದರೂ ಹೆಲ್ಪ್ ಬೇಕು ಅಂದರೆ ಕಾಲ್ ಮೀ ಎನಿ ಟೈಮ್. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ವಾಲಿ, ಇದನ್ನೆಲ್ಲ ಮಾಡ್ತಿರೋದು ನೀನಾ? ನೀನು ನಿಮ್ಮಮ್ಮ ಸೇರ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀರಾ. ನನ್ನ ಮಗು ಪ್ರಾಣದ ಜೊತೆ ಹುಡುಗಾಟ ಆಡ್ತಾ ಇದ್ದೀರಾ ನೀವು. ನಮ್ಮ ವಂಶನೇ ನಿರ್ವಂಶ ಮಾಡ್ಬೇಕನ್ಕೊಂಡಿದ್ದೀರಾ. ಏಯ್, ಇನ್ನಿನ್ನ ಬಿಡಲ್ಲ ಕಣ.
ಸಾರಿ ಕಂದ, ಇವ್ರ ಹತ್ರ ದೇವ್ರ ಒಡವೆ ಇದೆ ಅನ್ನೋ ಅನುಮಾನದಲ್ಲಿ ನಿನಗೇನಾಗುತ್ತೆ ಅಂತ ಕೂಡ ಯೋಚನೆನೂ ಮಾಡದೆ ಕಾರ್ ಹತ್ತಿದೆ. ಆದ್ರೆ ಇದು ಕೂಡ ನಿನಗೋಸ್ಕರನೇ ಬಂಗಾರ. ಆ ಆಭರಣಗಳು ಸಿಕ್ಕಿ ಶಾಪ ವಿಮೋಚನೆ ಏನಾದ್ರೂ ಆದ್ರೆ ನಿನಗೆ ಯಾವ ಅಪಾಯನೂ ಇರಲ್ಲ. ದೇವ್ರೆ, ನಾನು ಮಾಡ್ತಾ ಇರೋ ಈ ಪ್ರಯತ್ನದಲ್ಲಿ ನನ್ನ ಮಗುಗೇನೂ ಆಗ್ತಿರೋ ಹಾಗೆ ನೋಡ್ಕೊ. ಹಾಂ ಸರಿ, ಇನ್ನೇನು ಬಂದ್ಬಿಟ್ಟೆ ಸರ್, ಹತ್ರನೇ ಇದೆ. ವೈದೇಹಿ ಥರನೇ ಇದ್ದಾಳಲ್ಲ. ಸರ್ ಬಂದೆ ಸರ್, ಇನ್ನೇನು. ವೈದೇಹಿ, ಛೇ, ಕಾರ್ ನಿಲ್ಲಿಸ್ಲೇ ಅಲ್ಲ, ಮಿಸ್ಸಾಗಿ ಹೋಗ್ತಾರಾ? ಇವಾಗೇನು ಮಾಡೋದು? ದೇವಾಂಶ್ಗೆ ವಿಷಯನ ಹೇಳಬೇಕೀಗ. ಹಲೋ ದೇವಾಂಶ್. ಹಾ ಮಹೇಂದ್ರ. ವೈದೇಹಿ 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 ವೈದೇಹಿಗೇನಾಯ್ತು ಮಹೇಂದ್ರ? ವೈದೇಹಿ ಯಾವುದೋ ಕಾರಲ್ಲಿ, ಕಾರ್ ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು ಸೀಕ್ರೆಟಾಗೆಲ್ಲ ಹೋಗ್ತಾ ಇದ್ಲು. ವೈದೇಹಿ ಕಾರಲ್ಲಿ ಬಚ್ಚಿಟ್ಕೊಂಡು ಹೋಗ್ತಿದ್ದಾಳ? ಏನ್ ಮಾತಾಡ್ತಾ ಇದೀಯ ಮಹೇಂದ್ರ? ನೀನ್ ಯಾರು ನೋಡಿ ಏನ್ ಅನ್ಕೊಂಡ್ಯೋ? ವೈದೇಹಿ ಮನೇಲೇ ಇದ್ದಾಳೆ. ಇಲ್ಲ ದೇವಾಂಶ್, ನಾನು ಅವ್ರ ಕಾರ್ನ ತುಂಬ ದೂರ ಫಾಲೋ ಮಾಡಿದೆ. ಅದರಲ್ಲಿ ಇದ್ದಿದ್ದು ವೈದೇಹಿನೇ. ಇನ್ನೇನು ಅವ್ರನ್ನ ಅಡ್ಡ ಹಾಕೋ ಅಷ್ಟರಲ್ಲಿ ಮಿಸ್ ಆಗೋಯ್ತು. ನೀನ್ ಹೇಳ್ತಿರೋದು ನಿಜನಾ? ನಿಜ ದೇವಾಂಶ್, ನನಗೆ ಯಾಕೋ ವೈದೇಹಿ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಿದೆ. ಅರ್ಜೆಂಟಾಗಿ ಏನಾದರೂ ಮಾಡಬೇಕು. ಕಾರಲ್ಲಿ ಇನ್ಯಾರನ್ನಾದ್ರೂ ನೋಡ್ದ್ಯಾ? ಇಲ್ಲ, ಅದು ಯುನೋವಾ ಕಾರ್ 4455. ಅದ್ ನಮ್ ಕಾರೇ. ಹೌದಾ? ಮತ್ತೆ ನಿನ್ನ ಕಾರಲ್ಲಿ ಯಾಕೆ ಬಚ್ಚಿಟ್ಕೊಂಡು ಹೋಗ್ತಾ ಇದ್ಲ? ಬೇರೆ ಯಾರಾದರೂ ಕಾರಲ್ಲಿರೋ ಚಾನ್ಸಸ್ ಇದೆ ದೇವಾಂಶ್. ನನಗೆ ವಾಲಿ ಮೇಲೆ ಅನುಮಾನ ಆಗ್ತಾ ಇದೆ ಮಹೇಂದ್ರ. ನಾನು ಈಗಲೇ ಹೊರಡ್ತಾ ಇದ್ದೀನಿ. ಅಷ್ಟರಲ್ಲಿ ಆ ಕಾರ್ ಎಲ್ಲಿದೆ ಅಂತ ನೋಡು. ಹಾಂ, ಯಾವುದೇ ಕಾರಣಕ್ಕೂ ವೈದೇಹಿಗೇನು ಆಗ್ಬಾರ್ದು, ಓಕೆನಾ? ಪ್ಲೀಸ್ ಹುಡುಕು. ಸರಿ ದೇವಾಂಶ್, ನೀನು ಬೇಗ ಬಂದ್ಬಿಡು. ಹಾಂ. ಅಮ್ಮ ದೇವ್ರ ಒಡವೆಗಳನ್ನ ಇಲ್ಲೇ ಎಲ್ಲೋ ಬಚ್ಚಿಟ್ಟು ರಾಮನ್ನ ಕಾವಲಾಗಿಟ್ಟಿದ್ದೀನಿ ಅಂತ ಹೇಳಿದ್ರಲ್ವಾ? ಮೊದಲು ಅದು ಸೇಫಾಗಿ ಇದೆಯೋ ಇಲ್ವೋ ನೋಡಬೇಕು.
ಇಲ್ಲೇ ಎಲ್ಲೋ ಇರ್ಬೇಕಲ್ಲ. ಈ ರಾಮು ಎಲ್ಲಿ? ಅಮ್ಮ, ಯಾರದು? ಯಾರೋ ಅದು? ಏಯ್ ಬಾವಾ ವೈದೇಹಿ, ನೀನೇನಿಲ್ಲಿ? ನಿನ್ ವಾಲಿ ಹಿಂದೆ ಯಾಕೆ ಬಂದೆ? ಬಾವಾ, ವಾಲಿ ಎಲ್ಲೋ ಏನೋ ಬಚ್ಚಿಟ್ಟಿದ್ದಾನೆ ಅಂತ ಮತ್ತೆ ಅದನ್ನ ನೋಡಕ್ ಹೋಗ್ತಿದೀನಿ ಅಂತ ಫೋನಲ್ಲಿ ಯಾರ ಹತ್ರನೋ ಮಾತಾಡ್ತಿದ್ದ. ಅದು ದೇವ್ರ ಒಡವೆ ಇರ್ಬೋದು ಅಂತ ಅನುಮಾನ ಪಟ್ಕೊಂಡು ಇಲ್ಲಿಗೆ ಬಂದೆ. ಮಹೇಂದ್ರ, ಇವನ್ನ ಕರ್ಕೊಂಡೋಡಿ. ಇವನ ಹತ್ರ ತುಂಬಾನೇ ಕೆಲಸ ಇದೆ. ಏಯ್ ಬಾರೋ ಬಾರೋ. ಬಾ. ತುಂಬಾ ದಿನ ಆದ್ಮೇಲೆ ನಮ್ಮ ಮಗಳು ನಮ್ಮನೆಗೆ ಬರ್ತಿದ್ದಾಳೆ ರೀ. ಹೌದು, ಅವಳನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಅವಳು ತಾಯಿ ಬೇರೆ ಆಗ್ತಾ ಇದ್ದಾಳೆ. ಅವಳಿಗೇನೇ ತೊಂದರೆ ಆದ್ರೂ ಬೀಗ್ರ ಹತ್ರ ನಾವು ಮಾತು ಕೇಳಬೇಕಾಗತ್ತೆ. ತುಂಬಾ ಹುಷಾರಾಗಿ ನೋಡ್ಕೋಬೇಕು. ನೀವ್ ಹೇಳ್ಬೇಕೇನ್ರಿ? ಅಲ್ ನೋಡಿ, ಬಂದೆ. ಹೇಗಿದ್ದೀರಾ ಅಪ್ಪ? ಚೆನ್ನಾಗಿದ್ದೀನಮ್ಮ. ಒಳ್ಳೇದಪ್ಪ. ಹೇಗಿದ್ದೀರಾ ಅಳಿ ಅಂತ? ಚೆನ್ನಾಗಿದ್ದೀನಿ ಅತ್ತೆ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅಮ್ಮ, ಯಾಕಮ್ಮ ಈ ತಯಾರಿ ಎಲ್ಲ? ಇವತ್ ಯಾವ ಹಬ್ಬನೂ ಇಲ್ವಲ್ಲ ಅಪ್ಪ? ಎಷ್ಟೋ ಕಷ್ಟಗಳನ್ನೆಲ್ಲ ಎದುರಿಸಿ ಈಗ ತಾಯಿಯಾಗಿ ಮನೆಗೆ ಕಾಲಿಡ್ತಿದ್ಯಾ. ಇದಕ್ಕಿಂತ ದೊಡ್ಡ ಹಬ್ಬ ಯಾವ್ದಿರುತ್ತಮ್ಮ? ಇದಕ್ಕಿಂತ ಸಂತೋಷ ಇನ್ನೇನಿರುತ್ತೆ ಹೇಳು? ಬಡವ ನಾನು, ಇರೋದ್ರಲ್ಲೇ ಯಾವ ಕೊರತೆನೂ ಬರ್ದಿರೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿ ಕರ್ಕೊಂಡ್ ಬಂದ್ರಿ. ಆದ್ರೆ ನೀವು ಬಡವರಲ್ಲ ಮಾವ, ದೊಡ್ಡ ಮನ್ಸಿರೋರು, ಆಕಾಶದಷ್ಟು ಪ್ರೀತಿ ತೋರಿಸೋರು. ಅದ್ರ ಮುಂದೆ ಮಿಕ್ಕಿದ್ದೆಲ್ಲ ತುಂಬಾ ಚಿಕ್ಕದು ಮಾವ. ಹಾ ಸರಿನಮ್ಮ, ನಾವು ಒಳಗಡೆ ಹೋಗೋಣ. ಅಮ್ಮ, ಆರತಿ ತಗೊಂಡ್ ಬನ್ನಿ. ಹಾ ಬನ್ನಿ. ಬಾ ಅಮ್ಮ, ಬನ್ನಿ. ಬಾಪ. ಬನ್ನಿ. ಒಳಗಡೆ ಬಾ ಅಮ್ಮ. ಇಬ್ರು ಒಳಗಡೆ ನಡೀರಿ. ನಿಂತ್ಕೊಳ್ಳಿ.
ಏನ್ ಮಾಡ್ತಿದ್ದೀರಾ ಅತ್ತೆ? ತಾಯಿ ಆಗ್ತಿರೋ ಸಂತೋಷದಲ್ಲಿ ಖುಷಿಯಾಗಿ ಮನೆಯೊಳಗ್ ಕಾಲಿಡ್ತಿದ್ರೆ ಪರಂಗಿ ಹಣ್ಣು ತರ್ತಿದ್ದೀರಾ? ಅಮ್ಮ, ನಿನಗೆ ವೈದೇಹಿ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನಿದ್ ಬಿಡು. ಅದನ್ ಬಿಟ್ಟು ಸುಮ್ನಿರೋ ಜಾನಕಿ, ಯಾಕೆ ಸಿಟ್ ಮಾಡ್ಕೋತ್ಯಾ? ತಾಯಿ ಆಗ್ತಿರೋ ಹೆಣ್ಣು ಈ ಪರಂಗಿ ಹಣ್ಣನ್ನು ನೋಡಿದ್ರೆ ಅಪ್ಶಕನ ಅಂತ ಅನ್ಕೋತಿದ್ಯಾ ಹೊರತು ಗರ್ಭಿಣಿ ಮನೆಗೆ ಬರ್ತಿದ್ದಾಳೆ ಅಂದ್ಮೇಲೆ ಇದು ಮನೇಲಿರೋದು ಅಪ್ಶಕನ ಅಂತ ಗೊತ್ತಿಲ್ವಾ? ಏನೇ ಸುನಂದ, ಅಪ್ಪಿ ತಪ್ಪಿ ಇದನ್ನ ಅಡಿಗೆಲೋ ತಿಂಡಿಲೋ ಹಾಕಿ ನನ್ ಮೊಮ್ಮಗಳದನ್ ತಿಂದ್ರೆ ಆಮೇಲೆ ಪಾಪ ಅವಳ ಗತಿ ಏನು? ಈ ತರ ಮಗುಗ್ ಅಪಾಯ ಆಗೋ ಹಣ್ಣು ಮನೇಲಿ ಇಟ್ಕೋಬಾರ್ದು ಅಂತ ಗೊತ್ತಿಲ್ವಾ? ಅತ್ತೆ, ಆಚೆ ಇಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಮರ್ತ್ಬಿಟ್ಟೆ. ಈ ತರ ಮರುವಿಂದಾನೆ ನಮ್ಗೆ ಕಷ್ಟ ಎದುರಾಗೋದು. ಹೋಗೋ, ಇದನ್ನ ಆಚೆ ಹಾಕೋ. ರಾಮ, ಇದು ಕನ್ಸ ನಿಜಾನ? ಯಾವಾಗ್ಲೂ ನನ್ ಮೇಲೆ ಕಿಡಿ ಕಾರ್ತಾ ಇದ್ದಿದ್ದ ಅಜ್ಜಿ ನನ್ ಒಳ್ಳೆದ್ರ ಬಗ್ಗೆ ಯೋಚಿಸ್ತಿದಾರ? ನನ್ ಮಗು ಒಳ್ಳೆದ್ರ ಬಗ್ಗೆ ಯೋಚಿಸ್ತಿದಾರ? ನಂಬಕ್ಕೆ ಆಗ್ತಿಲ್ವಲ್ಲ ನಂಗೆ. ಇಷ್ಟ್ ಚಿಕ್ಕ ವಯಸ್ಸಿಗೆ ಮರು ಬಂದಿದೆ. ಏನಮ್ಮ ಮೊಮ್ಮಗಳೇ, ಏನ್ ಯೋಚಿಸ್ತಿದ್ಯಾ? ಇಷ್ಟು ದಿನ ದೊಡ್ಡ ಮನೇಲಿ ಇದ್ಯಲ್ಲ, ಇಲ್ಲಿ ಹೇಗಿರೋದು ಅಂತನಾ? ಅ, ಇಲ್ಲ ಅಜ್ಜಿ. ವೈದೇಹಿ ಆ ಥರ ಏನಲ್ಲ ಅಜ್ಜಿ. ಅವಳು ಎಲ್ಲೇ ಇದ್ರೂ ಹೊಂದ್ಕೋತಾಳೆ. ಗೊತ್ತು ಅಳಿ ಅಂದ್ರೆ ತವ್ರ ಮನೆ ಅತ್ತೆ ಮನೆ ಅದೇ ಆಗಿದ್ರು ಬೆಳೆದಿದ್ ಮಾತ್ರ ಇಲ್ಲೇ ನನ್ನ ಆರೈಕೆಯಿಂದ ಅಲ್ವಾ? ಇಲ್ಲಲ್ದೆ ಏನೆಲ್ಲ ಅಡ್ಜಸ್ಟ್ ಮಾಡ್ಕೋತಾಳವಳು. ನಿನ್ ಬಾಣಂತ ನಾನು ಇಲ್ಲೇ ನನ್ನ ಕೈಯಾರೇನೇ ಮಾಡ್ತೀನಿ ವೈದೇಹಿ. ಅದಕ್ಕಿಂತ ಸಂತೋಷ ಇನ್ನೇನಿರತ್ತೆ ಅಜ್ಜಿ? ನನ್ನ ವೈದೇಹಿ ಬೆಳೆದಿದ್ದ ಜಾಗದಲ್ಲೇ ನನ್ನ ಮಗುನು ಹುಟ್ಟುತ್ತೆ ಅಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ? ಅದ್ ನಮ್ಮ ಕರ್ತವ್ಯ ಅಷ್ಟೇ ಅಲ್ಲ, ನಮ್ಮ ಅದೃಷ್ಟ. ಹಾಗೆ ಮಾಡ್ತೀವಿ. ಇನ್ನೂ ಏನೋ ಹಾಗೆ ನಿಂತಿದ್ಯಾ? ಇವ್ರನ್ನ ಒಳಗ್ ಕರ್ಕೊಂಡ್ ಹೋಗೋ. ಆ ರೂಮ್ನ ಕ್ಲೀನ್ ಮಾಡಿಸು. ಬನ್ನಿ. ಸುನಂದ, ಇನ್ನೂ ಹಾಗೆ ನಿಂತಿದ್ಯಲ್ಲ, ಆ ಹಣ್ಣನ್ ತಗೊಂಡ್ ಬಾ, ಆಚೆ ಬಿಸಾಕ್ತೀನಿ. ಬಾರಮ್ಮ. ಹೋಗಮ್ಮ, ಹೋಗಿ. ನೀವು ಹೋಗಿ. ಹೋಗ್ರಮ್ಮ, ಹೋಗಿ. ಎಷ್ಟು ಖುಷಿಯಾಗಿ ಬಂದಿದ್ದಾಳೆ ಅನಿಷ್ಟದವಳು. ಇವಳು ಖುಷಿನ ಇಲ್ಲೇ ನಾಶ ಮಾಡಿ ವಾಪಸ್ ಕಳಿಸ್ತೀನಿ. ಫೋನ್ ಯಾಕೆ ಎತ್ತುತ್ತಿಲ್ಲ? ಚಿಕ್ಕ ಕೆಲಸ ಇದೆ ಅಂತ ಹೊರಗೆ ಹೋದನು, ಇನ್ನೂ ವಾಪಸ್ ಬಂದಿಲ್ಲ. ಫೋನ್ ಕೂಡ ಎತ್ತುತ್ತಿಲ್ಲ. ಎಲ್ಲಿಗೆ ಹೋಗಿದ್ದಾನೆ ಇವನು? ಫೋನ್ ಎತ್ತಪ್ಪ ವಾಲಿ. ಫೋನ್ ಯಾಕೆ ಎತ್ತುತ್ತಿಲ್ಲ ಇವನು?